ಈ ತಿಂಗಳು ಮತ್ತೆ 2000 ಬರ್ತಿದೆ. ಕೇಳೇ ಖುಷಿ ಆಗ್ಬಿಡ್ತಾ? ಆದ್ರೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ವಾ? ಈ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡಿದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕಾ? ಹಾಗಾದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಎಲ್ಲಾ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಜಸ್ಟ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನೀವು ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಗಳನ್ನ ಪಡ್ಕೊತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮ್ಗೆ 2,000 ರೂಪಾಯಿ ಏನ್ ಬರ್ಬೇಕಾಗಿತ್ತಲ್ಲ, ಕೊನೆಗೂ ಕೂಡ 2 ತಿಂಗಳಿಂದ ವೆಯ್ಟ್ ಮಾಡಿದಕ್ಕೂ ಕೂಡ ಒಟ್ಟಿಗೆ 4,000 ಬಂದಿಲ್ಲ ಅಂದ್ರೂ ಕೂಡ 2,000 ರೂಪಾಯಿ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಇನ್ನ 2,000 ರೂಪಾಯಿನೂ ಕೂಡ ಸೇರ್ಸ್ ಆಗ್ತೀವಿ ಅಂತ ಹೇಳಿದ್ರು, ಆದ್ರೆ ಅವ್ರಿಗೆ ಸೇರ್ಸ್ ಹಾಕಕ್ಕಾಗಿಲ್ಲ. ಯಾಕೆ ಅಂದ್ರೆ ಒಂದು ಸಲ ನಿಮ್ಗೆ ಹಣ ಕೊಡ್ಬೇಕಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ, 2,500 ಕೋಟಿಗೂ ಕೂಡ ಹೆಚ್ಚು ಹಣ ಬೇಕಾಗುತ್ತೆ. ಅದರಿಂದ ಸರ್ಕಾರದವ್ರು ಏನ್ ಮಾಡಿದಾರೆ ಅಂದ್ರೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿ ನಿಮ್ಗೆ 2,000 ರೂಪಾಯಿನ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ಬಂದಿರೋದು 11ನೇ ಕಂತಿನ ಹಣ. 12ನೇ ಕಂತಿನ ಹಣ ಬಂದೇ ಇಲ್ವಲ್ಲ ಅಂತ ಸಾಕಷ್ಟು ಜನ ಯೋಚನೆ ಮಾಡ್ತಿದ್ರಿ. ಅಂತ ಟೈಮಲ್ಲಿ ಇವಾಗ ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ. ಈ ತಿಂಗಳಲ್ಲೇ ನಿಮ್ಗೆ ಮತ್ತೆ 2,000 ರೂಪಾಯಿ ಬರುತ್ತೆ. ಹಾಗಾದ್ರೆ 2,000 ರೂಪಾಯಿ ಯಾವಾಗ ಬರುತ್ತೆ, ಯಾವ ರೀತಿ ಬರುತ್ತೆ, ಮತ್ತೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ಸ್ ನ ನೀಡಿದ್ರೆ ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಡೌಟ್ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ, ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ತಿರ್ಗಾ ನಿಮ್ಗೆ ಯಾವ ಒಂದು ದಿನಾಂಕಕ್ಕೆ ಹಾಕೊಡ್ತಾರೆ ಈ ತಿಂಗಳು, ಅದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಎಲ್ಲರೂ ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ, ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮ್ಗೆ 11ನೇ ಕಂತಿನ ಹಣದವರೆಗೂ ಕೂಡ ಇವಾಗ ಹಣ ಬಂದು ನಿಮ್ಮ ಖಾತೆಗೆ ತಲುಪಿದೆ. ನೆಕ್ಸ್ಟ್ ಬರ್ಬೇಕಾಗಿರೋದು 12ನೇ ಕಂತಿನ ಹಣ. ಆಗಸ್ಟ್ ತಿಂಗಳದು ಕೂಡ ಹಾಕ್ಬೇಕಾಗಿತ್ತು 13ನೇ ಕಂತಿನ ಹಣ. ಅದು ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಇನ್ನೂ 12ನೇ ಕಂತಿನ ಹಣ ಹಾಕ್ಬಿಟ್ಟು ಆಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 13ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ಕೊಡ್ತಾರೆ. ಅದರಿಂದ ನೀವೇನು ಕೂಡ ತಲೆ ಕೆಡ್ಸ್ಕೋಬೇಡಿ, ಎಲ್ಲ ಕೂಡ ನಿಮ್ಗೆ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಇನ್ ಮುಂದೆ ಹಣ ಬರ್ತಾ ಹೋಗುತ್ತೆ. ಒಂದು ಸಲ ಸ್ಟಾಪ್ ಆಯ್ತು, ನೆಕ್ಸ್ಟ್ ತಿರ್ಗಾ ಬರಕ್ ಶುರು ಆಯ್ತು ಅಂದ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಯಾಕಂದ್ರೆ ಮಧ್ಯೆ ಎಲ್ಲೂ ಕೂಡ ಎಲೆಕ್ಷನ್ ಇರಲ್ಲ. ಇನ್ನು 5 ವರ್ಷ ಆದ್ಮೇಲೆ ನಿಮ್ಗೆ ಎಲೆಕ್ಷನ್ ಇರೋದು. ಅದರಿಂದ ನೀವೇನು ಕೂಡ ತಲೆ ಕೆಡ್ಸ್ಕೊಬಿಡಿ, ಹಣ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದು ಗೃಹಲಕ್ಷ್ಮಿ ಯೋಜನೆ ಅಡಿ 4,000 ರೂಪಾಯಿ ಬರುತ್ತೆ ಈ ತಿಂಗಳು ಅಂತ. ಆದ್ರೆ ಒಂದೇ ಸಲ 4,000 ಬರಲಿಲ್ಲ. ಈ ತಿಂಗಳು ಖಂಡಿತವಾಗ್ಲೂ 4,000 ರಿಸೀವ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಯಾಕೆಂದ್ರೆ ತಿರ್ಗಾ ನಿಮ್ಮ ಖಾತೆಗೆ 2,000 ರೂಪಾಯಿನ ಆಗ್ತಾ ಇದ್ದಾರೆ. ಆದ್ರೆ 2,000 ರೂಪಾಯಿನ ಯಾವಾಗ ನಮ್ಮ ಖಾತೆಗೆ ಆಗ್ತಾ ಇದಾರೆ ಈ ತಿಂಗಳು ಅನ್ನೋದೇ ನಿಮ್ಗೆ ಪ್ರಶ್ನೆ ಆಗಿ ಉಳಿದಿರುತ್ತೆ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆನೇ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನಂದ್ರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ. ಜನರು ಎಲ್ಲಾರು ಕೂಡ ಇವಾಗ 2,000 ರೂಪಾಯಿನ ರಿಸೀವ್ ಮಾಡ್ಕೋತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಒಂದು ಕಂತಿನ ಹಣ ಎಲ್ಲಾರ್ಗೂ ಕೂಡ ತಲುಪಬೇಕಂದ್ರೆ ಅದನ್ನ ಒಂದು ದಿನದಲ್ಲಿ ತಲುಪ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಆ ರೀತಿ ಮಾಡಕ್ ಹೋಯ್ತು ಅಂದ್ರೆ ಅಲ್ಲಿ ಬ್ಯಾಂಕಲ್ಲೆಲ್ಲ ಸರ್ವರ್ ಪ್ರಾಬ್ಲಮ್ ಆಗುತ್ತೆ, ಹಣ ಸರಿಯಾಗಿ ಹೋಗಲ್ಲ, ತಿರ್ಗಾ ನಮ್ಗೆ ರಿವರ್ಸ್ ಬ್ಯಾಕ್ ಬರುತ್ತೆ. ಅದರಿಂದ ಏನ್ ಮಾಡಿದೀವಿ ಅಂದ್ರೆ ಬ್ಯಾಚ್ ವೈಸ್ ಡಿವೈಡ್ ಮಾಡ್ಕೊಂಡು ಒಂದು ಕಂತಿನ ಹಣನ ಟಾರ್ಗೆಟ್ ಇಟ್ಕೊಂಡಿದೀವಿ. 15 ದಿನ ಮ್ಯಾಕ್ಸಿಮಮ್ ಅಂದ್ರೆ 20 ದಿನದೊಳಗಡೆ ಎಲ್ಲಾರ ಖಾತೆಗೂ ಕೂಡ ತಲುಪಿಸಬೇಕು ಅಂತ. ಅದರಿಂದ ಇವಾಗ ನಿಮ್ಗೆ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಬಂದು ಇನ್ನು 5 ದಿನ ಕಳೆದಿದೆ ಅಷ್ಟೇ ಎಲ್ಲಾರ ಖಾತೆಗೂ ಕೂಡ. ಇನ್ನೊಂದು 10 ದಿನ ಅಂತ ತಗೊಂಡ್ರು ಕೂಡ ನಿಮ್ಗೆ ಏನಾಗುತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಈ ತಿಂಗಳು ಅಂದ್ರೆ ಆಗಸ್ಟ್ 20ನೇ ತಾರೀಕು ಅಥವಾ 25ನೇ ತಾರೀಕು ಆದ್ಮೇಲೆ ನಿಮ್ಗೇನ್ ಹಣ ಬರ್ಬೇಕಲ್ಲ, ಗೃಹಲಕ್ಷ್ಮಿ ಯೋಜನೆ ಅಡಿ 12ನೇ ಕಂತಿನ ಹಣ 2,000 ರೂಪಾಯಿ ಈ ತಿಂಗಳಲ್ಲೇ ಬರ್ಬೇಕಾಗಿರೋದು, ಅದು ಖಂಡಿತವಾಗ್ಲೂ ಕೂಡ ನಿಮ್ಗೆ ಬರುತ್ತೆ. ಮತ್ತೆ 13ನೇ ಕಂತಿನ ಹಣ ಈ ತಿಂಗಳು ಹಾಕಕ್ಕಾಗಲ್ಲ ಅನ್ನೋದು ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ರೆ, ಆ ಒಂದು ಹಣ ಮುಂದಿನ ತಿಂಗಳಲ್ಲಿ ಜನರು ರಿಸೀವ್ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆದು 12ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಗೆ ಈ ತಿಂಗಳು ಆಗಸ್ಟ್ 20ನೇ ತಾರೀಕು ಅಥವಾ 25ನೇ ತಾರೀಕು ಆದ್ಮೇಲೆ ನಿಮ್ಗೆ ಬರಕ್ ಶುರು ಆಗುತ್ತೆ ನಿಮ್ಮ ಖಾತೆಗಳಿಗೆ. ತಿರ್ಗಾ ನೀವು 2,000 ರೂಪಾಯಿನ ರಿಸೀವ್ ಮಾಡ್ಕೋತೀರಾ. ಮತ್ತೆ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತವರಿಗೆ ಶೇರ್ ಮಾಡಿ. ಅವ್ರ ಹಣಕ್ಕೋಸ್ಕರ ಅಂತಾನೆ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್